ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ KCET ಅವರು ಏನು ನಿಮ್ಮ ನೀಟ್ ರೋಲ್ ನಂಬರ್ ಮತ್ತು ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೋ ಅದನ್ನ ಹೇಗೆ ಎಂಟರ್ ಮಾಡೋದು ಅಂತ ಲೈವ್ ಡೆಮೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಯಾವ ರೀತಿ ಯಾವ ಲಿಂಕಲ್ಲಿ ನಾವು ಹೋಗಿ ನಾವು ಯಾವ ರೀತಿ KCET ಲಿಂಕಲ್ಲಿ ನಾವು ನೀಟ್ ಏನು ರೋಲ್ ನಂಬರ್ ಮತ್ತು ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡೋದಂತ ನೋಡೋಣ. ಫಸ್ಟ್ ನಾವೇನು ಮಾಡಬೇಕು ಅಂದರೆ ಫಸ್ಟ್ ಗೂಗಲಿಗೆ ಬರಬೇಕಾಗುತ್ತೆ. ಗೂಗಲ್ ಬಂದು KEA ಅಂತ ಸರ್ಚ್ ಮಾಡಿ, ಅದರಲ್ಲಿ KEA ಓಮ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಪ್ರವೇಶ ಅಂತ ಇದೆ, ಇಂಗ್ಲೀಷಲ್ಲಿ ಅಡ್ಮಿಷನ್ ಅಂತ ಇರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರವೇಶ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ UG ನೀಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ UG ನೀಟ್ 2026 ಮೆಡಿಕಲ್ ಡೆಂಟಲ್ ಆಯುಷ್ ಅಂತ ಏನಿದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನೀಟ್ ಇರೋದ್ರಿಂದ ಇದು ರೋಲ್ ನಂಬರ್ ಮತ್ತು ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡೋದ್ರಿಂದ ಕೆಳಗೆ ಅದರದ್ದೇ ಆದ ಒಂದು ಸಪರೇಟ್ ಲಿಂಕನ್ನು ಕೊಟ್ಟಿದ್ದಾರೆ. ನಾವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ. ಅಭ್ಯರ್ಥಿ ಚಟುವಟಿಕೆ ಲಿಂಕ್ ಅಂತ ಇದೆ. ಇದು ಇಂಗ್ಲೀಷಲ್ಲಿ ಕ್ಯಾಂಡಿಡೇಟ್ ಆಕ್ಟಿವಿಟೀಸ್ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ UG ನೀಟ್ 2026 ನೋಂದಣಿ ಲಿಂಕ್ ಅಂತ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ನಮಗೆ ಏನು CET ಲಾಗಿನ್ ಪೇಜ್ ಯಾವ ರೀತಿ ಓಪನ್ ಆಗ್ತಾ ಇತ್ತು ಅದೇ ರೀತಿ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ CET ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಅದೇ ರೀತಿ ನಿಮ್ಮ CETಯಲ್ಲಿ ಯಾವ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಆ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ನ ಹಾಕಿ ಲಾಗಿನ್ ಯೂಸಿಂಗ್ OTP ಮೇಲಾದರೂ ಕ್ಲಿಕ್ ಮಾಡಿ, ಅಥವಾ ಯೂಸಿಂಗ್ ಫೇಸ್ ರೆಕಗ್ನೈಸ್ ಅಂದರೆ ಸ್ಟೂಡೆಂಟ್ ಫೋಟೋ ರೆಕಗ್ನೈಸ್ ಮಾಡೋದ್ರ ಮುಖಾಂತರ ಆಗಿ ನೀವು 2 ಟೈಪ್ ಲಾಗಿನ್ ಮಾಡ್ಬೋದು. ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ಅದನ್ನು ಲಾಗಿನ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಏನು CET ಲಾಗಿನ್ ಮಾಡ್ತಾ ಇದ್ವಲ್ಲ ಅದೇ ರೀತಿ ಇಲ್ಲೂ ಕೂಡ CET ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ಈ ರೀತಿಯಾಗಿ ನಾವು ಲಾಗಿನ್ ಮಾಡಬೇಕಾಗುತ್ತೆ. ನಾವು ಲಾಗಿನ್ ಆದಮೇಲೆ ನಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಾವು ನೀಟ್ ಟಿಕೆಟಲ್ಲಿ ಅಡ್ಮಿಟ್ ಕಾರ್ಡಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ರೋಲ್ ನಂಬರ್ ಏನಿರುತ್ತೆ ಇಲ್ಲಿ ರೋಲ್ ನಂಬರ್ನ ಕರೆಕ್ಟಾಗಿ ಎಂಟರ್ ಮಾಡಿ. ಯಾಕೆಂದರೆ ಕೆಲವ್ರು ಏನು ಮಾಡ್ತಾ ಇದ್ದಾರೆ, ರೋಲ್ ಮತ್ತು ಅಪ್ಲಿಕೇಶನ್ ನಂಬರ್ನ ಉಲ್ಟಾ ಸೀದಾ ಎಂಟರ್ ಮಾಡ್ತಾ ಇದ್ದಾರೆ. ಆ ರೀತಿ ಎಂಟರ್ ಮಾಡಬೇಡಿ. ಒಂದು ಪಕ್ಷ ಏನಾರ ಇದ್ದರೆ ನೀವು KE ಪರೀಕ್ಷಾ ಪ್ರಾಧಿಕಾರಕ್ಕೆ ಕಾಲ್ ಮಾಡಿ. ಆ ಥರ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕಾಲ್ ಮಾಡಿ, ಅವ್ರು ಏನು ಸಜೆಷನ್ ಕೊಡ್ತಾರೋ ಅದ್ರ ಮೇಲೆ ನೀವು ಆ ರೀತಿ ಇದು ಮಾಡಬೇಕಾಗುತ್ತೆ. ನೀವು ಆ ಥರ ಕರೆಕ್ಟಾಗಿ ಇಲ್ಲಿ ಎಂಟರ್ ನೀಟ್ ರೋಲ್ ನಂಬರ್, ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ನೀಟ್ ರೋಲ್ ನಂಬರ್ ಅಂತಲೇ ಇದೆ, ಅದನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ನೀಟ್ ಅಪ್ಲಿಕೇಶನ್ ನಂಬರ್ ಅಂತ ಇದೆ, ಆ ನೀಟ್ ಅಪ್ಲಿಕೇಶನ್ ನಂಬರ್ನೇ ಎಂಟರ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಎಲ್ಲ ಇರುತ್ತೆ, ಕರೆಕ್ಟಾಗಿ ನೀಟಾಗಿ ಮಿಸ್ಟೇಕ್ ಇಲ್ದಂಗೆ ಎಂಟರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ ಕೆಳಗಡೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಡ್ಮಿಟ್ ಕಾರ್ಡ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು 1 MB ಒಳಗಡೆ ಇರಬೇಕು. PDF ಫೈಲಲ್ಲಿ ಆ ಅಡ್ಮಿಟ್ ಕಾರ್ಡ್, ನಿಮ್ಮ ಹಾಲ್ ಟಿಕೆಟ್ ಅಂತ ಕರಿತೀವಲ್ಲ ಆ ಹಾಲ್ ಟಿಕೆಟನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಲ್ ಟಿಕೆಟ್ ಅಪ್ಲೋಡ್ ಮಾಡಿದ್ಮೇಲೆ ಅಪ್ಲೋಡ್ ಹಾಲ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆದರೆ ನೀವು ಕೇಳ್ಬೋದು ಒಂದು ಪ್ರಶ್ನೆನ, ಅಡ್ಮಿಟ್ ಕಾರ್ಡು ನಮ್ಮ ಹತ್ರ ಇಲ್ಲ, ಎಕ್ಸಾಮ್ ಬರೆಯಬೇಕಾದ್ರೆ ಇನ್ವೆಸ್ಟಿಗೇಟರ್ ಅದನ್ನ ರಿಟರ್ನ್ ತೊಗೊಂಡ್ರು ವಾಪಸ್ಸು ಅಂತ. ನಾವು ಇವಾಗ ಅದನ್ನು ಇಲ್ಲ ಯಾವ ರೀತಿ ಅಪ್ಲೋಡ್ ಮಾಡೋದಂತ ನೀವು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ಬೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಇನ್ನೊಂದು ಕಾಪಿ ಇರುತ್ತಲ್ಲ PDF ಫೈಲು, ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ ಅಂತ ಪ್ರಿಂಟ್ ಹಾಕ್ಕೊಂಡು ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತು ಕರೆಕ್ಟಾಗಿ ಯಾವುದೇ ಮಿಸ್ಟೇಕ್ ಇಲ್ಲದೆ, ನಂಬರು ಕೂಡ ಮಿಸ್ಟೇಕ್ ಇಲ್ಲದೆ ನೀವು ಇಲ್ಲಿ ರೋಲ್ ನಂಬರ್ ಮತ್ತು ಅಪ್ಲಿಕೇಶನ್ ನಂಬರ್ನ ಆ ಅಡ್ಮಿಟ್ ಕಾರ್ಡಲ್ಲೇ ಇರುತ್ತೆ. ಕರೆಕ್ಟಾಗಿ ನೀವು ಚೆಕ್ ಮಾಡ್ಕೊಳ್ಳಿ 1-2 ಬಾರಿ. ಇದು ಏನಾದರೂ ನಿಮಗೆ ಮಿಸ್ ಆದರೆ ನಿಮಗೆ ಮೆಡಿಕಲ್ ಆಪ್ಷನಲ್ ಎಂಟ್ರಿ ಏನಿರುತ್ತೋ ಕರ್ನಾಟಕ KE ಪ್ರಾಧಿಕಾರದಿಂದ ನಿಮಗೇನು ಮೆಡಿಕಲ್ ಸೀಟ್ನ ಅಲಾಟ್ಮೆಂಟ್ ಮಾಡ್ತಾರೋ ಅದು ನಿಮಗೆ ತಪ್ಪುವ ಚಾನ್ಸಸ್ ಇರುತ್ತೆ. ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ನೀವು KE ಪ್ರಾಧಿಕಾರದವ್ರಿಗೆ ಕಾಲ್ ಮಾಡಿ ಕೇಳಿ. ಅವರೇನಾದರೂ ಎಡಿಟ್ ಆಪ್ಷನನ್ನು ಮತ್ತೊಂದು ಬಾರಿ ಏನಾದರೂ ಕೊಟ್ಟರೆ ನೀವು ಎಡಿಟನ್ನು ಮಾಡ್ಬೋದು. ಇಲ್ಲ ಅಂದರೆ ನೀವು ಯಾವುದಕ್ಕೂ ಏನಾದರೂ ಮಿಸ್ಟೇಕ್ ಇರುವಂಥವ್ರು ಯಾವುದಕ್ಕೂ ನೀವು KE ಪ್ರಾಧಿಕಾರದವ್ರಿಗೆ ಕಾಲ್ ಮಾಡಿ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ರೋಲ್ ನಂಬರ್ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋ PDF ಫೈಲಲ್ಲಿ ಆ ಅಡ್ಮಿಟ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಆದಮೇಲೆ
ಇಲ್ಲಿ ಅಪ್ಲೋಡ್ ಆಲ್ ಟಿಕೆಟ್ ಅಂತ ಏನು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀಟ್ ಡೀಟೇಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನೀವು ನಿಮ್ಮ ಒಂದು ನೀಟ್ ಏನು ರೋಲ್ ನಂಬರ್ ಮತ್ತು ಅಪ್ಲಿಕೇಶನ್ ನಂಬರ್ ಮತ್ತು ನೀಟ್ ಅಡ್ಮಿಟ್ ಕಾರ್ಡ್ನ ಅಪ್ಲೋಡ್ ಮಾಡಿ. ಇಷ್ಟು ನೀವು ಅಪ್ಲೋಡ್ ಮಾಡಿದರೆ ಅವರು KE ಪರೀಕ್ಷಾ ಪ್ರಾಧಿಕಾರದಿಂದ ನಿಮಗೆ ಏನು ಮೆಡಿಕಲ್ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ನ ಬರೆದಿರಾ ಅವರೆಲ್ಲರೂ ಕೂಡ KE ವೆಬ್ಸೈಟಲ್ಲಿ ನೀವು ನಿಮ್ಮ ಒಂದು ನೀಟ್ ರೋಲ್ ನಂಬರ್ ಮತ್ತು ಅಪ್ಲಿಕೇಶನ್ ನಂಬರ್ ಮತ್ತು ನೀಟ್ ಅಡ್ಮಿಟ್ ಕಾರ್ಡ್ನ ಅಪ್ಲೋಡ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಈ ವಿಡಿಯೋವನ್ನು ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ರಿಲೇಟಿವ್ಸ್ ಯಾರೇ ಇರಲಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.